ಸಮ್ ಆದಮೇಲೆ ಎಕ್ಸೆಲಲ್ಲಿ ಬರುವಂಥ ನೆಕ್ಸ್ಟ್ ಮ್ಯಾಥಮ್ಯಾಟಿಕಲ್ ಫಂಕ್ಷನ್ ಏನಂದರೆ ಆ್ಯಾವ್ರೇಜ್. ಇಲ್ಲಿ ನಾನು ಒಂದು ಡೇಟಾ ಸೆಟ್ನ ತೊಗೊಂಡಿದ್ದೀನಿ. ಕೆಲವೊಂದು ಸ್ಟೂಡೆಂಟ್ಸ್ ನೇಮ್ನ ಟೈಪ್ ಮಾಡಿಕೊಂಡು ಅವ್ರಿಗೆ ಟೆಸ್ಟ್ 1 ಮತ್ತು ಟೆಸ್ಟ್ 2 ಮತ್ತು ಟೆಸ್ಟ್ 3ನಲ್ಲಿ ಸ್ಕೋರ್ ಮಾಡಿರೋ ಮಾರ್ಕ್ಸ್ನ ಟೈಪ್ ಮಾಡ್ಕೊಂಡಿದ್ದೀನಿ. ಆ 3 ಟೆಸ್ಟ್ದು ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಆ್ಯಾವ್ರೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು = AB ಅಂತ ನಾನು ಟೈಪ್ ಮಾಡಿದ ತಕ್ಷಣ ಇಲ್ಲಿ ಇಂಟೆಲಿಸೆನ್ಸಲ್ಲಿ ನಮಗೆ ಲಿಸ್ಟ್ ಆಫ್ ಫಂಕ್ಷನ್ಸ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಆ್ಯಾವ್ರೇಜ್ನ ಸೆಲೆಕ್ಟ್ ಮಾಡಿಕೊಂಡು ಟ್ಯಾಬ್ ಕೀ ಪ್ರೆಸ್ ಮಾಡ್ತೀನಿ. ಸೇಮ್ ಸಮ್ಮಲ್ಲಿ ಹೇಗೆ ಬರುತ್ತೋ ಹಾಗೇ ಬ್ರ್ಯಾಕೆಟ್ ಅಪಿಯರ್ ಆಗುತ್ತೆ. ಇಲ್ಲಿಗೂ ಕೂಡ ನಾನು ರೇಂಜ್ನ ಸ್ಪೆಸಿಫೈ ಮಾಡಬೇಕು. ನಾನಿಲ್ಲಿ ಟೆಸ್ಟ್ 1, ಟೆಸ್ಟ್ 2, ಟೆಸ್ಟ್ 3 ಅಂತ ಮಾರ್ಕ್ಸ್ ಏನು ಸ್ಕೋರ್ ಆಗಿದೆ ಆ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಬ್ರ್ಯಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಆ್ಯಾವ್ರೇಜ್ 45, 49, 47 ಮೂರದು ನಂಬರ್ದು ಆ್ಯಾವ್ರೇಜ್ ಕ್ಯಾಲ್ಕುಲೇಟ್ ಆಗಿ ಬಂದಿದೆ. ಆ್ಯಾವ್ರೇಜ್ ಫಂಕ್ಷನ್ನ ನಾವು ಇಲ್ಲಿ FX ಬಟನ್ ಏನಿದೆ ಇನ್ಸರ್ಟ್ ಫಂಕ್ಷನ್ಗೆ ಅದನ್ನು ಕ್ಲಿಕ್ ಮಾಡಿ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಫಸ್ಟ್ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು FX ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಸೇಮ್ ಸಮ್ಮಲ್ಲಿ ಹೇಗೆ ಬಂತೋ ಅದೇ ಥರ ಡೈಲಾಗ್ ಬಾಕ್ಸ್ ಬರುತ್ತೆ ಇನ್ಸರ್ಟ್ ಫಂಕ್ಷನ್ ಅಂತ. ಇಲ್ಲಿ ಆ್ಯಾವ್ರೇಜ್ನ ಸೆಲೆಕ್ಟ್ ಮಾಡಿಕೊಂಡು ರೇಂಜ್ನ ಸ್ಪೆಸಿಫೈ ಮಾಡಿದ್ರೆ ಅಲ್ಲೂ ಕೂಡ ನಾವು ಆ್ಯಾವ್ರೇಜ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಆದರೆ ಇಲ್ಲಿ ಒಂದು ಡಿಸಡ್ವಾಂಟೇಜ್ ಏನಂದರೆ ಪ್ರತಿಯೊಂದು ಸೆಲ್ಗೂ ನಾವು ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ಫಂಕ್ಷನ್ ಮಾಡಿ ಅಥವಾ ಫಂಕ್ಷನ್ನ ಟೈಪ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಲಾರ್ಜ್ ಡೇಟಾ ಸೆಟ್ಟಲ್ಲಿ ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಅದಕ್ಕೆ ಈಸಿ ಮೆಥಡ್ ಏನಂತ ಅಂದರೆ ಫಾರ್ಮುಲಾನ ಕಾಪಿ ಮಾಡೋದು. ಇಲ್ಲಿ ಆಲ್ರೆಡಿ ಒಂದು ಸೆಲ್ಲಲ್ಲಿ ಫಾರ್ಮುಲಾ ಎಂಟ್ರಿ ಆಗಿದೆ, ಆನ್ಸರ್ ಕೂಡ ಬಂದಿದೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಬಾಟಮ್ ರೈಟ್ ಕಾರ್ನರಲ್ಲಿ ನೋಡ್ಬೋದು ಇಲ್ಲಿ ಒಂದು ಸ್ಕ್ವೇರ್ ಸಿಂಬಲ್ ಕಾಣಿಸ್ತಾ ಇದೆ. ಸ್ಕ್ವೇರ್ ಅದ್ರ ಮೇಲೆ ಮೌಸ್ನ ಪ್ಲೇಸ್ ಮಾಡಿದಾಗ ಇಲ್ಲಿ ಪ್ಲಸ್ ಸಿಂಬಲ್ ಚೇಂಜ್ ಆಗುತ್ತೆ. ಇದನ್ನು ಫಿಲ್ ಹ್ಯಾಂಡಲ್ ಅಂತ ಕರಿತೀವಿ. ಈ ಫಿಲ್ ಹ್ಯಾಂಡಲ್ನ ಕ್ಲಿಕ್ ಮಾಡಿ ನಾವು ಕೆಳಗಡೆಗೆ ಡ್ರ್ಯಾಗ್ ಮಾಡಿದಾಗ ಆಟೋಮ್ಯಾಟಿಕ್ಕಾಗಿ ಫಾರ್ಮುಲಾಸ್ ಕಾಪಿ ಆಗುತ್ತೆ. ಆಯಾ ಸ್ಟೂಡೆಂಟ್ದು ಆ್ಯಾವ್ರೇಜ್ ಕೂಡ ಟೆಸ್ಟ್ದು ಆ್ಯಾವ್ರೇಜ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ನೀವು ಇಲ್ಲಿ ನೋಟಿಸ್ ಮಾಡ್ಬೋದು ಫಸ್ಟ್ ಸೆಲ್ಲಲ್ಲಿ ನಾನು ಆ್ಯಾವ್ರೇಜ್ ಫಂಕ್ಷನ್ಗೆ C3 ಇಂದ E3 ರೇಂಜ್ನ ಪಾಸ್ ಮಾಡಿದ್ದೆ. ಅದೇ ಥರ ಆಟೋಮ್ಯಾಟಿಕ್ಕಾಗಿ ನೆಕ್ಸ್ಟ್ ಸೆಲ್ಗೆ ಫಾರ್ಮುಲಾ ಕಾಪಿ ಆದಾಗ ಎಕ್ಸೆಲ್ ರೆಕಗ್ನೈಸ್ ಮಾಡುತ್ತೆ ನೆಕ್ಸ್ಟ್ ಸೆಲ್ಲಲ್ಲಿ C4 ಇಂದ E4 ರೇಂಜ್ನ ಕನ್ಸಿಡರ್ ಮಾಡಬೇಕು ಅಂತ. ಅದೇ ಥರ ನೀವು ನೋಡ್ಬೋದು ನೆಕ್ಸ್ಟ್ ಸೆಲ್ಲಲ್ಲೂ ಕೂಡ C5 ಇಂದ E5. ಅದೇ ಥರ ಕೊನೆಯಲ್ಲಿ ನೀವು ನೋಡ್ಬೋದು 13th ರೋನಲ್ಲಿ C13 ಇಂದ E13. ಇದು ಎಕ್ಸೆಲಲ್ಲಿರೋ ಅಡ್ವಾಂಟೇಜ್. ಇದನ್ನು ಸೆಲ್ ರೆಫರೆನ್ಸಿಂಗ್ ಅಂತ ಕರಿತೀವಿ. ಈ ಸೆಲ್ ರೆಫರೆನ್ಸಿಂಗ್ ಬಗ್ಗೆ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಎರಡನೇ ಮೆಥಡು ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇಮ್ ಫಿಲ್ ಹ್ಯಾಂಡಲ್ ಏನಿದೆ ಅದನ್ನು ಡಬಲ್ ಕ್ಲಿಕ್ ಮಾಡಿದಾಗ ಆಟೋಮ್ಯಾಟಿಕ್ಕಾಗಿ ನಮಗೆ ಫಾರ್ಮುಲಾ ಕಾಪಿ ಆಗುತ್ತೆ. ಇದು ಈಸಿಯೆಸ್ಟ್ ಮೆಥಡ್ ಒಂದು ಫಾರ್ಮುಲಾನ ಕಾಪಿ ಮಾಡೋದಕ್ಕೆ. ಇಲ್ಲೂ ಕೂಡ ಸೇಮ್ ಅದೇ ಥರ ರೆಫರೆನ್ಸಿಂಗ್ನ ಐಡೆಂಟಿಫೈ ಮಾಡಿ ಸೆಲ್ ರೆಫರೆನ್ಸಿಂಗ್ನ ಎಕ್ಸೆಲ್ ಆ್ಯಾವ್ರೇಜ್ನ ಕ್ಯಾಲ್ಕುಲೇಟ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಬರುವಂಥ ಬೇಸಿಕ್ ಮ್ಯಾಥಮ್ಯಾಟಿಕಲ್ ಫಂಕ್ಷನ್ಸ್ ಯಾವುದಂದರೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್. ಒಂದು ಲಿಸ್ಟ್ ಆಫ್ ನಂಬರ್ಸಲ್ಲಿ ಹೈಯೆಸ್ಟ್ ಮತ್ತು ಲೋಯೆಸ್ಟ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಥವಾ ಫೈಂಡ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಫಂಕ್ಷನ್ಸು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್. ಇಲ್ಲಿ ನಾವು ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ದು ಆ್ಯಾವ್ರೇಜ್ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಹೈಯೆಸ್ಟ್ ಆ್ಯಾವ್ರೇಜ್ ಯಾರಿಗೆ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವಿಲ್ಲಿ ಯೂಸ್ ಮಾಡೋವಂಥ ಫಂಕ್ಷನ್ ಮ್ಯಾಕ್ಸಿಮಮ್. ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು = ನಾವು ಮ್ಯಾಕ್ಸಿಮಮ್ ಅಥವಾ ಹೈಯೆಸ್ಟ್ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಲ್ಲಿ ಯೂಸ್ ಮಾಡ್ತಿರೋವಂಥ ಫಂಕ್ಷನ್ ಮ್ಯಾಕ್ಸ್. MAX ಅಂತ ನಾನು ಟೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನೋಡ್ಬೋದು ಮ್ಯಾಕ್ಸ್ ಫಂಕ್ಷನ್ ತೋರಿಸ್ತಾ ಇದೆ. ಇಲ್ಲಿ ಎಕ್ಸ್ಪ್ಲನೇಷನು ಇದೆ, ರಿಟರ್ನ್ಸ್ ದ ಲಾರ್ಜೆಸ್ಟ್ ವ್ಯಾಲ್ಯೂ ಇನ್ ಅ ಸೆಟ್ ಆಫ್ ವ್ಯಾಲ್ಯೂಸ್ ಅಂತ. ಮ್ಯಾಕ್ಸ್ ಟ್ಯಾಬ್ ಕೀ ಪ್ರೆಸ್ ಮಾಡಿ ಇಲ್ಲಿಗೆ ರೇಂಜ್ನ ಪಾಸ್ ಮಾಡ್ತಿದ್ದೀನಿ. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಿರೋ ರೇಂಜು F3 ಇಂದ F13. ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು 49.33. ಇಲ್ಲೂ ನೀವು ನೋಡ್ಬೋದು ಲಿಸ್ಟ್ ಆಫ್ ಸ್ಟೂಡೆಂಟ್ಸಲ್ಲಿ ಆ್ಯಾವ್ರೇಜಲ್ಲಿ ಹೈಯೆಸ್ಟು 49.33. ಪ್ರೀತಿ ಅನ್ನೋ ಸ್ಟೂಡೆಂಟ್ಗೆ 49.33 ಹೈಯೆಸ್ಟ್ ಆ್ಯಾವ್ರೇಜ್ ಮಾರ್ಕ್ಸ್ ಬಂದಿರೋದ್ರಿಂದ ಮ್ಯಾಕ್ಸಿಮಮ್ ಅದು ಕ್ಯಾಲ್ಕುಲೇಟ್ ಆಗಿ ಬಂದಿದೆ. ಅದೇ ಥರ ಲೋಯೆಸ್ಟ್ ಮಾರ್ಕ್ಸ್ ಯಾರಿಗೆ ಬಂದಿದೆ ಅಂತ ಚೆಕ್ ಮಾಡೋಣ. ಇದಕ್ಕೆ ಯೂಸ್ ಮಾಡೋವಂಥ ಫಂಕ್ಷನ್ ಮಿನ್. ಟ್ಯಾಬ್ ಕೀ ಪ್ರೆಸ್ ಮಾಡಿ ಅಲ್ಲಿಗೂ ಕೂಡ ಸೇಮ್ ರೇಂಜ್ನ ಪಾಸ್ ಮಾಡ್ತಾ ಇದ್ದೀನಿ. ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ನಮಗೆ 31.66 ಏನಿದೆ ಅದು ಇಲ್ಲಿ ನೀವು ನೋಡ್ಬೋದು 4ನೇ ಸ್ಟೂಡೆಂಟ್ ಮೋಹಿತ್ ಅನ್ನೋ ಸ್ಟೂಡೆಂಟ್ಗೆ 31.66 ಲೀಸ್ಟ್ ಆ್ಯಾವ್ರೇಜ್ ಮಾರ್ಕ್ಸ್ ಬಂದಿದೆ.
ಅದೇ ಥರ ನಾವು ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಇರೋ 3 ಟೆಸ್ಟಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಪಡೆದಿರೋ ಅಂಥ ಮಾರ್ಕ್ಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಮ್ಯಾಕ್ಸ್ ಫಂಕ್ಷನ್ನ ಯೂಸ್ ಮಾಡಿ. ಇಲ್ಲಿ ನಾನು ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು = ಮ್ಯಾಕ್ಸ್ ಫಂಕ್ಷನ್ ನೇಮ್ ಟೈಪ್ ಮಾಡಿ ಟ್ಯಾಬ್ ಕೀ ಪ್ರೆಸ್ ಮಾಡಿ ಇಲ್ಲಿ ನಾನು 3 ಟೆಸ್ಟ್ದು ಮಾರ್ಕ್ಸ್ನ ರೇಂಜ್ ಮೂಲಕ ಪಾಸ್ ಮಾಡ್ತಾ ಇದ್ದೀನಿ. ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಮ್ಯಾಕ್ಸಿಮಮ್ ಮಾರ್ಕ್ಸ್ 49. ಅಮಿತ್ ಅನ್ನೋ ಸ್ಟೂಡೆಂಟು ಟೆಸ್ಟ್ 1ನಲ್ಲಿ 45, ಟೆಸ್ಟ್ 2ನಲ್ಲಿ 49, ಟೆಸ್ಟ್ 3ನಲ್ಲಿ 47 ಸ್ಕೋರ್ ಮಾಡಿದ್ದಾನೆ. ಅವ್ನು ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಟೆಸ್ಟ್ 2ನಲ್ಲಿ 49. ಸೊ ಆ 49 ಮಾರ್ಕ್ಸು ಇಲ್ಲಿ ಮ್ಯಾಕ್ಸ್ ಫಂಕ್ಷನ್ ಯೂಸ್ ಮಾಡಿ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದನ್ನು ಕಾಪಿ ಮಾಡ್ತಿದ್ದೀನಿ ನೆಕ್ಸ್ಟ್ ಬೇರೆ ಉಳಿದಿರೋವಂಥ ಸೆಲ್ಸ್ಗೆ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಪ್ರತಿಯೊಂದು ಸ್ಟೂಡೆಂಟ್ದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನಿದೆ 3 ಟೆಸ್ಟಲ್ಲಿ ಆ ಮಾರ್ಕ್ಸು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದೆ. ಅದೇ ಥರ ನಾವು ಮಿನಿಮಮ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. min ಅಂತ ಟೈಪ್ ಮಾಡಿ ಇದೇ ರೇಂಜ್ನ ಟೆಸ್ಟ್ 1, ಟೆಸ್ಟ್ 2, ಟೆಸ್ಟ್ 3 ಮಾರ್ಕ್ಸ್ ಇರೋವಂಥ ರೇಂಜ್ನ ಪಾಸ್ ಮಾಡಿ ಬ್ರ್ಯಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ 45, 49, 47ನಲ್ಲಿ ಮಿನಿಮಮ್ ಏನಿದೆ 45 ಅದು ಮಿನಿಮಮ್ ಮಾರ್ಕ್ಸ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಡಬಲ್ ಕ್ಲಿಕ್ ಮಾಡಿದಾಗ ಸೇಮ್ ಫಾರ್ಮುಲಾ ಎಲ್ಲದಕ್ಕೂ ಕಾಪಿ ಆಗಿದೆ.